ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಆಮೋಸ್ ಗ್ರಂಥ 7ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. 7ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕೆಲವು ದರ್ಶನಗಳು, ಒಟ್ಟು 5 ದರ್ಶನಗಳು, ಆದರೆ 7ನೇ ಅಧ್ಯಾಯದಲ್ಲಿ 3 ದರ್ಶನಗಳನ್ನು ನೋಡಿಕೊಳ್ಳಬಹುದು. ಮತ್ತು ಈ 3 ದರ್ಶನಗಳಲ್ಲಿ ನಾವು ನೋಡುವಾಗ ಏನಾಗ್ತದೆ, ಈ ಒಂದೊಂದು ದರ್ಶನವನ್ನು ಆಮೋಸನಿಗೆ, ಆಮೋಸ್ ಅಂದರೆ ಭಾರ, ಹೊರೆ, ದೇವರ ಭಾರವನ್ನು ಈ ಒಂದು ಆ ದರ್ಶನಗಳ ಮುಖಾಂತರವಾಗಿ ದೇವರು ಪ್ರಕಟಪಡಿಸ್ತಾರೆ. ಮಿಡತೆಗಳ ದರ್ಶನ, ಕ್ಷಾಮದ ದರ್ಶನ, ನೂಲುಗುಂಡಿನ ದರ್ಶನ, ಇವುಗಳನ್ನು ನೋಡುವಾಗ ದೇವರು ತೋರಿಸುವಂಥದ್ದನ್ನು ಇಲ್ಲಿ ಈ ಅಧ್ಯಾಯದಲ್ಲಿ ನೋಡ್ತೇವೆ. ಈ ದರ್ಶನಗಳನ್ನು ತೋರಿಸ್ಬಿಟ್ಟು ನಿಶ್ಚಯವಾಗಿ ನ್ಯಾಯ ತೀರ್ಪು, ಶ್ಯೂರ್ ಜಡ್ಜ್ಮೆಂಟ್, ನ್ಯಾಯ ತೀರ್ಪಂತೂ ಗ್ಯಾರಂಟಿ ಎಂಬುದಾಗಿ ದೇವರು ಹೇಳುವಂಥದ್ದನ್ನು 7ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆದರೆ ನ್ಯಾಯ ತೀರ್ಪು ಎಷ್ಟು ಖಚಿತವೋ ಅಷ್ಟೇ ಖಚಿತವಾದದ್ದು ಅದರ ಪರಿಹಾರ ಕೂಡ. ಹಾಗಾದರೆ ನಾವು ಹೇಳ್ಬೋದು, ಈ ಅಧ್ಯಾಯದಲ್ಲಿ ಯಾಕೋಬ 2:13 ಇಲ್ಲಿ ವಿವರಿಸಿರುವಂಥದ್ದನ್ನು ನಾವು ನೋಡ್ಬೋದಲ್ಲ. ಯಾಕೋಬ 2ನೇ ಅಧ್ಯಾಯ ಮತ್ತು 13ನೇ ವಚನದಲ್ಲಿ 2ನೇ ಭಾಗ ಅಥವಾ ಕೊನೆ ಭಾಗ ಇದೆ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ ಎಂಬುದಾಗಿ. ಹೌದು, ಇದನ್ನು ನಾವು ಯೆರೆಮೀಯ 33ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಈ ನಿಜತ್ವವನ್ನು ಯೆರೆಮೀಯ 52ರಲ್ಲಿ ನೋಡ್ತೇವೆ. ಅಷ್ಟೇ ಅಲ್ಲದೆ ಆಮೋಸ್ ಗ್ರಂಥ 7ನೇ ಅಧ್ಯಾಯದಲ್ಲಿ ಕೂಡ ಸ್ಪಷ್ಟವಾಗಿ ನೋಡ್ತೇವೆ. ಇನ್ನಿತರ ಕಡೆಗಳಲ್ಲಿ ಕೂಡ ನೋಡ್ತೇವೆ. ಯೋವೇಲನ ಗ್ರಂಥದಲ್ಲಿ, ಯೆಹೆಜ್ಕೇಲನ ಗ್ರಂಥದಲ್ಲಿ, ಹೋಶೇಯನ ಗ್ರಂಥದಲ್ಲಿ. ಆದರೆ ಇಲ್ಲಿ ನಾವು ನೋಡುವಂಥದ್ದು ಭಾಳ ಚೆನ್ನಾಗಿದೆ. ಒಂದೊಂದಾಗಿ ನಾವು ನೋಡೋಣ ಬನ್ನಿರಿ. 7ನೇ ಅಧ್ಯಾಯ ಆಮೋಸ್ ಗ್ರಂಥ 1ನೇ ವಚನ, ಕರ್ತನಾದ ಯೆಹೋವನು ಇದನ್ನು ನನಗೆ ತೋರಿಸಿದನು ಅಂದರೆ ದರ್ಶನ. ಒಂದು ದರ್ಶನ ಆಯ್ತಂತ. ಆ ದರ್ಶನ ಹೇಗಿದೆ ಅಂದರೆ, ಹಿಂಗಾರು ಮಳೆ ಬಿದ್ದು ಪೈರು ಸೊಂಪಾಗುವುದಕ್ಕೆ ಆರಂಭವಾದಾಗ ರಾಜಾದಯದ ಹುಲ್ಲನ್ನು ಕೊಯ್ದ ಮೇಲೆ ಬೆಳೆಯು ವೃದ್ಧಿಯಾಗುತ್ತಿದ್ದಾಗ, ಬೆಳೆ ವೃದ್ಧಿಯಾಗ್ತಾ ಇದೆ, ಅವಾಗೇನಾಯಿತು, ಆಹಾ ಯೆಹೋವನು ಮಿಡತೆಗಳನ್ನು ಉಂಟು ಮಾಡಿದನು. ನೀನು ಚೆನ್ನಾಗೆಲ್ಲ ಬೆಳೀತಾ ಇದೆ, ವೃದ್ಧಿ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ದೇವರು ಮಿಡತೆಗಳನ್ನು ಉಂಟು ಮಾಡ್ತಾನೆ. ಆ ಮಿಡತೆ ಏನು ಮಾಡಿದ್ದು? 2ನೇ ವಚನ, ದೇಶದ ಪೈರು ಪಚ್ಚೆಯನ್ನೆಲ್ಲ ತಿಂದುಬಿಡ್ತು. ನಾನು ಕರ್ತನಾದ ಯೆಹೋವನೇ, ಲಾಲಿಸು, ಕ್ಷಮಿಸು. ಯಾಕೋಬು ಹೇಗೆ ನಿಂತಿತು, ಅದು ಚಿಕ್ಕ ಜನಾಂಗ ಎಂದು ವಿಜ್ಞಾಪಿಸಲು. ಅಂದರೆ ಆ ಕರ್ತನಾದ ಯೆಹೋವನೇ, ಕರ್ತನ ಅಂತ ಹೇಳಿದಾಗ ಸರ್ವಶಕ್ತನು, ಯೆಹೋವನ ಅಂತ ಹೇಳಿದಾಗ ಎಂಥವನಾಗಿರುವನು ಅಂಥವನಾಗಿರುವಾತನು. ಕರ್ತನಾದ ಯೆಹೋವನೇ, ಎಂಥವನಾಗಿರುವೆಯೋ ಅಂಥವನಾಗಿರಲು ಸರ್ವಶಕ್ತನೇ, ಲಾಲಿಸು, ಕ್ಷಮಿಸು,
ಯಾಕೆ ಯಾಕೋಬ ಹೇಗೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ? ಅದು ಚಿಕ್ಕ ಜನಾಂಗ ಅಂತ ವಿಜ್ಞಾಪಿಸಲು ಇಷ್ಟೇ ಪ್ರೇಯರ್ ಮಾಡಿದ್ರಿ. ಇದು ಮಾತು ಸುಮಾರು 1, 2, 3, 4, 5, 6, 7, 8, 9, 10 ಮಾತುಗಳ ಒಂದು ಪ್ರಾರ್ಥನೆ. ಆದರೆ 4 ಪ್ರಾರ್ಥನೆಯ ವಿಷಯಗಳಿದೆ. 10 worded prayers which included 4 petitions. ಏನಂತ? ಲಾಲಿಸು, ಕ್ಷಮಿಸು, ಹೇಗೆ ನಿಂತಿತು, ಚಿಕ್ಕ ಜನಾಂಗ, ಅಲ್ಪರು. ಆ ರೀತಿಯಾಗಿ ಅಷ್ಟೇ ಹೇಳಿದ್ದಕ್ಕೆ 3ನೇ ವಚನ 7ನೇ ಅಧ್ಯಾಯ ಆಮೋಸ್ ಗ್ರಂಥ 3ನೇ ವಚನದಲ್ಲಿ ಯೆಹೋವನು ಮನಮರುಗಿ. ವಾವ್! ಯೆಹೋವನು ಮನಮರುಗಿ. ತಕ್ಷಣ ಏನಂತ ಮಾತಾಡ್ತಾರೆ ದೇವರು? ಮನಮರುಗಿ, ಈ ದರ್ಶನವು ನೆರವೇರದು, ಕ್ಯಾನ್ಸಲ್. ಈ ರೀತಿ ಆಗಲ್ಲ. ಯಾವ ರೀತಿಯಾಗಿ ಇನ್ನೂ 40 ದಿನಗಳು ನಿನವೆ ನಾಶವಾಗ್ತದೆ ಅಂತ ಹೇಳುವಾಗ ದೇವರು ಅದನ್ನು ಕ್ಯಾನ್ಸಲ್ ಮಾಡಿದ್ರಲ್ಲ, ಅದೇ ರೀತಿಯಾಗಿ ಈ ದರ್ಶನವನ್ನೇ ಕ್ಯಾನ್ಸಲ್ ಮಾಡಿಬಿಟ್ರು. ವಾವ್! ಇದು ಒಂದು ದರ್ಶನ. 2ನೇ ದರ್ಶನ ಈಗ, ಅದು ಕ್ಷಾಮದ ದರ್ಶನ. 4ನೇ ವಚನ, ಕರ್ತನಾದ ಯೆಹೋವನು ಇನ್ನೊಂದನ್ನು ನನಗೆ ತೋರಿಸಿದನು. ಆಹಾ, ಕರ್ತನಾದ ಯೆಹೋವನು ತನ್ನ ಪಕ್ಷವಾಗಿ ವ್ಯಾಜ್ಯವಾಡುವುದಕ್ಕೆ ಅಗ್ನಿಯನ್ನು ಕರೆದನು, ಮಿಡತೆಯನ್ನು ಉಂಟು ಮಾಡಿದನು. ಮೊದಲನೇ ದರ್ಶನದಲ್ಲಿ. 2ನೇ ದರ್ಶನದಲ್ಲಿ ಅಗ್ನಿಯನ್ನು, ಬೆಂಕಿಯನ್ನು ಕರೆದನು. ಬೆಂಕಿ, ಅಗ್ನಿ, ಬಾ ಅಂತ ಹೇಳಿದಾಗ ಅದು ಬಂದು ಆ ಅಗ್ನಿ ಮಹಾಸಾಗರವನ್ನು ನುಂಗಿ, ಬೆಂಕಿ ಮಹಾಸಾಗರವನ್ನು ನುಂಗಿ ದೇಶವನ್ನು ತಿಂದು ಬಿಡಬೇಕು. ಮಹಾಸಾಗರನೇ ನುಂಗ್ಬಿಟ್ಟ ಮೇಲೆ ಚಿಕ್ಕ ದೇಶ, ಚಿಕ್ಕ ಜನಾಂಗವನ್ನು ನುಂಗದೇ ಇರಲಿಕ್ಕೆ ಸಾಧ್ಯನಾ? ನುಂಗಬೇಕೆಂದು ನುಂಗಿ ದೇಶವನ್ನು ತಿಂದು ಬಿಡಬೇಕೆಂದಿತ್ತು. ಯಾರು? ಅಗ್ನಿ. ಆಗ ಆಮೋಸನು ಕರ್ತನಾದ ಯೆಹೋವನೇ, ಅದೇ ಪ್ರಾರ್ಥನೆ, ಆ 10 ಮಾತಿನ ಪ್ರಾರ್ಥನೆ ಅಥವಾ 4 ಅರ್ಥಗಳ ಪ್ರಾರ್ಥನೆ. ಕರ್ತನಾದ ಯೆಹೋವನೇ, ಲಾಲಿಸು. ಆದರೆ ಸ್ವಲ್ಪ ಚೇಂಜ್ ಇದೆ. ಏನಂತ? ಆವಾಗ ಮೊದಲು ಪ್ರಾರ್ಥನೆ ಮಾಡಿದಾಗ ಅವನೇನು ಹೇಳ್ದ? ಲಾಲಿಸು, ಕ್ಷಮಿಸು. ಈಗ ದೇವರು ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನಂದ ತಕ್ಷಣ ಇನ್ನೂ ಸ್ವಲ್ಪ ಧೈರ್ಯ ಬಂದು, ಲಾಲಿಸು, ಇದನ್ನು ತಪ್ಪಿಸು. ಲಾಲಿಸು, ಇದನ್ನು ತಪ್ಪಿಸು. ಯಾಕೋಬ ಹೇಗೆ ನಿಂತಿತು ಅಂತೇಳಿ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ತಾನೆ. ಅದನ್ನು ಹೇಳಿಬಿಟ್ಟು ಯಾಕೋಬ ಹೇಗೆ ನಿಂತಿತು, ಅದು ಚಿಕ್ಕ ಜನಾಂಗ, ಎಲ್ಲ ಬೇರೆ ಮಾತೆಲ್ಲ ಸೇಮ್. ಆದರೆ ಒಂದೇ ಚೇಂಜ್ ಏನಂತ ಹೇಳಿದ್ರೆ, ಕ್ಷಮಿಸು ಅನ್ನೋ ಬದಲು ಇದನ್ನು ತಪ್ಪಿಸು. ಇಲ್ಲಿ 10 ಮಾತುಗಳು ಸುಮಾರು, ಇಲ್ಲಿ 11 ಮಾತುಗಳು ಸುಮಾರು. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದಾಗ ಆಮೋಸನು ಏನಾಯಿತು? ಕರ್ತನಾದ ಯೆಹೋವನು, ಇಲ್ಲಿ ಯೆಹೋವನು ಮನಮರುಗಿ, ಆದರೆ ಇಲ್ಲಿ ಕರ್ತನಾದ ಯೆಹೋವನು ಮನಮರುಗಿ. ಎಂಥವನಾಗಿದ್ದಾನೋ ಅಂಥವನಾಗಿರುವ ಸರ್ವಶಕ್ತನು ಮರುಗಿ, ಈ ದರ್ಶನವು ನೆರವೇರದು ಅಂದನು. ವಾವ್! ಒಂದು ವಿಷಯ ನಾವು ಈ 2 ದರ್ಶನಗಳಿಂದ ಕಲಿತುಕೊಳ್ಬೇಕು. ಹೌದು, ಕೆಲವು ಸಂಗತಿಗಳು ಭೂಲೋಕಕ್ಕೆ ನಡೀತದಂತೆ ಹೇಳ್ಬಿಟ್ಟು ದೇವರು ತನ್ನ ಸೇವಕರ ಮುಖಾಂತರವಾಗಿ ತಿಳಿಸುವಂಥದ್ದು ನಿಜ. ಆ ರೀತಿಯಾಗಿ ತಿಳಿಸಿದಾಗ ಅದೇ ಸೇವಕನು, ವಿಜ್ಞಾಪಿಸುವ ಸೇವಕನು, ಪ್ರಾರ್ಥಿಸುವ ಸೇವಕನು, ಭಾಳ ಮಾತುಗಳಲ್ಲ, ಕೆಲವೇ ಮಾತು. ಲಾಲಿಸು, ಕ್ಷಮಿಸು, ಇದನ್ನು ತಪ್ಪಿಸು.
ಎಂಬುದಾಗಿ ಹೇಳಿದಾಗ ದೇವರು ಮನಮರುಗಿ ಈ ದರ್ಶನವು ನೆರವೇರಿದು ಅಂತ ಕ್ಯಾನ್ಸಲ್ ಮಾಡ್ತಾನಂತ್ರಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮೂರನೇ ದರ್ಶನ, ಈಗ ಕರ್ತನು ಮತ್ತೊಂದನ್ನು ನನಗೆ ತೋರಿಸಿದಂದರೆ ಇನ್ನೊಂದು ದರ್ಶನ. ಆತನು ನೂಲು ಮಟ್ಟದ ಗೋಡೆಯ ಮೇಲೆ ನಿಂತಿದ್ದನು, ಆತನ ಕೈಯಲ್ಲಿ ನೂಲುಗುಂಡಿತ್ತು. ಆಗ ದೇವರು ಕೇಳ್ತಾನೆ ಈ ಸೇವಕನಿಗೆ, ಆಮೋಸನೇ, ನಿನ್ನ ಕಣ್ಣಿಗೆ ಕಾಣಿಸುವುದೇನು? ಅದಕ್ಕೆ ಆಮೋಸನು, ನಾನು ಒಂದು ನೂಲುಗುಂಡು ಅಂತ ಹೇಳ್ತಾನೆ ರೀ, ನೂಲುಗುಂಡು. ಆಗ ದೇವರು, ಇಗೋ ನನ್ನ ಜನರಾದ ಇಸ್ರಾಯೇಲಿನ ಮಧ್ಯದಲ್ಲಿ ನೂಲುಗುಂಡನ್ನು ಹಿಡಿಯುವೆನು. ಅಂದರೆ ಅದು ಸ್ಪಷ್ಟತೆ, ಏನಾದರೂ ತಪ್ಪು ದೋಷ ಇದ್ರೆ ಅದು ತೋರಿಸ್ತದೆ. ಇನ್ನು ಅವರನ್ನು ಕಂಡು ಕಾಣದ ಹಾಗಿರುವೆನು. ಇಸಾಕನ ವಂಶದವರ ಪೂಜಾ ಸ್ಥಳಗಳು ಹಾಳಾಗುವವು, ಇಸ್ರಾಯೇಲ್ನ ಪವಿತ್ರಾಲಯಗಳು ಬಿಡುವವು ಅಂತ ಹೇಳ್ತಾನೆ. ಆ ರೀತಿಯಾಗಿ ಹೇಳಿದಾಗ ಪ್ರವಾದಿ ಒಂದು ವೇಳೆ ಹಿಂದೆ ಹೇಳಿದಂಥ ಅದೇ ಮಾತುಗಳನ್ನು, ಕರ್ತನಾದ ಯೆಹೋವನೇ, ಲಾಲಿಸು, ಕ್ಷಮಿಸು, ಇದನ್ನು ತಪ್ಪಿಸು, ಯಾಕೋಬ್ ಹೇಗೆ ನಿಂತಿತು, ಅದು ಚಿಕ್ಕ ಜನಾಂಗ ಎಂಬುದಾಗಿ ವಿಜ್ಞಾಪಿಸಲಿಲ್ಲ ಈ ಸಾರಿ. ಆಗಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಪ್ರವಾದಿನೂ ಏನೂ ವಿಜ್ಞಾಪಿಸಲಿಲ್ಲ, ದೇವರು ಏನೂ ಉತ್ತರಿಸಲಿಲ್ಲ. ಆಮೋಸನು ಯಾಜಕನನ್ನು ಮುಖಾಮುಖಿಯಾಗಿ ಎದುರಿಸಿದ್ದು ನಾವು 10ರಿಂದ 17ನೇ ವಚನದವರೆಗೆ ನೋಡ್ತೇವೆ. ಬೇತೇಲ್ನಲ್ಲಿ ಅಮಚ್ಯ ಅಂತ ಹೇಳ್ಬಿಟ್ಟು ಒಬ್ಬ ಯಾಜಕನಿರ್ತಾನೆ. ಬೇತೇಲ್ ಬಂದು ದೇವರು ಹೇಳದ ಕಡೆಯಲ್ಲಿ ದೇವರಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅಲ್ಲಿ ಗುಡಿಯನ್ನು ಕಟ್ಟಿಸಿ ತಾನೇ ಯಾಜಕನಾಗಿ ಅಮಚ್ಯನು ಇದ್ದುಕೊಂಡು ಅರಸನಾದ ಯಾರೊಬ್ಬಾಮನಿಗೆ ಸಂತೋಷಪಡಿಸ್ತಾ ಇದ್ದಂಥ ಒಂದು ಪರಿಸ್ಥಿತಿ. ಆವಾಗ ಆಮೋಸನು ಬಂದುಬಿಟ್ಟು ನ್ಯಾಯ ತೀರ್ಪಿನ ವಿಷಯದಲ್ಲಿ, ನೂಲುಗುಂಡಿನ ವಿಷಯದಲ್ಲಿ ಹೇಳಿದಾಗ ಅದು ಇವನಿಗೆ ಹಿಡಿಸಲಿಲ್ಲ, ಅಮಚ್ಯನಿಗೆ. ಅದಕ್ಕೆ ಅವನೇನು ಹೇಳ್ತಾನೆ, ಯಾರೊಬ್ಬಾಮನು, ಇನ್ನೊಂದು ಮಾತು ಇಲ್ಲಿದೆ 10ನೇ ವಚನದಲ್ಲಿ, ಆಮೋಸನು ಇಸ್ರಾಯೇಲರ ಮಧ್ಯದಲ್ಲಿ ನಿನ್ನ ಮೇಲೆ ಒಳಸಂಚು ಮಾಡಿದ್ದಾನೆ. ಆ ರೀತಿಯಾಗಿ ಮಾಡಿರಲಿಲ್ಲ, ಆದರೂ ಕೂಡ ಇವನು ಹಾಗೆ ಹೇಳ್ತಿದ್ದಾನೆ ರೀ ಯಾಜಕರು. ದೇಶವು ಅವನ ವಿಪರೀತವಾದ ಮಾತುಗಳನ್ನು ತಾಳಲಾರದು. ಹೌದು, ಅವನು ಮಾತಾಡ್ತಾ ಇರೋದು ಭಾರ, ಆ ಭಾರ ಇವ್ರಿಗೆ ತಾಳಲಿಕ್ಕೆ ಆಗ್ತಾ ಇಲ್ಲ. ಯಾರೊಬ್ಬಾಮನು ಖಡ್ಗದಿಂದ ಹತನಾಗುವನು, ಇಸ್ರಾಯೇಲ್ ಸ್ವದೇಶದಿಂದ ಸೆರೆಯಾಗಿ ಒಯ್ಯಲ್ಪಡುವುದು ಖಂಡಿತ ಅಂತ ಹೇಳ್ತಾ ಇದ್ದಾನೆ ಎಂಬುದಾಗಿ. ಆ ರೀತಿಯಾಗಿ ಹೇಳಿದ ಮೇಲೆ ಅರಸನು ಆ್ಯಕ್ಷನ್ ತಗೊಳ್ಳಿಲ್ಲ ಆಮೋಸನ ಮೇಲೆ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಆ ರೀತಿಯಾಗಿ ಹೇಳಿಬಿಟ್ಟ ಮೇಲೆ ಅರಸನು ಅದನ್ನು ಕೇಳ್ತಾನೆ. ಆದರೆ ಏನು ಆಮೋಸನಿಗೆ ದಂಡನೆ ಕೊಡ್ಬೋದಾಗಿತ್ತು, ಆದರೆ ಕೊಟ್ಟಿಲ್ಲ. ಆದ ಕಾರಣ ಈಗ ಅನಂತರ ಆಮೋಸನು ಏನು ಮಾಡ್ತಾನೆ, ಆ ಯಾಜಕನು ಆಮೋಸನಿಗೆ ಬಂದು, ಕಣಿಯವನೇ ನಡೆ, ಕಣಿ ಹೇಳ್ತಾ ಇಲ್ಲ ಇವನು, ಆದರೆ ಅವನು ಹೇಳ್ತಿದ್ದಾನೆ, ಯೆಹೂದ ದೇಶಕ್ಕೆ ಓಡಿ ಹೋಗು. ಬೇತೇಲಿನಲ್ಲಿ ಇದ್ಕೊಂಡು ಇವನು ಆಮೋಸನು ದೇವರ ವಾಕ್ಯವನ್ನು ಸಾರ್ತಾ ಇದ್ದಾಗ, ನೀನು ಬೇತೇಲಿನಲ್ಲಿ ಸಾರಬೇಡ, ಯಾಕಂದರೆ ಇವನಿರುವಂಥ ಸ್ಥಳ ಅದು, ಅಮಚ್ಯನಿರುವಂಥ, ಯಾಜಕನಿರುವಂಥ ಸ್ಥಳ. ಆದ ಕಾರಣ ನೀನು ಯೆಹೂದಕ್ಕೆ ಹೋಗಿಬಿಟ್ಟು ಆ ಸಿಟಿಯಲ್ಲಿ ಹೋಗಿ ಈ ರೀತಿಯಾಗಿ ನೀನು ಪ್ರವಾದನೆ ಏನಾದರೂ ಹೇಳ್ತೀಯ ಹೇಳು
ಅಲ್ಲೇ ಪ್ರವಾದನೆ ಮಾಡ್ತಾ ಹೊಟ್ಟೆ ಹೊರಕೋ, ಅಂದರೆ ಹೊಟ್ಟೆ ಪಾಡಿಗಾಗಿ ಪ್ರವಾದನೆ ಮಾಡ್ತಾನೆ ಅಂದ್ಕೊಂಡ್ಬಿಟ್ಟಿದ್ದನು. ಯಾಕಂದರೆ ಪ್ರವಾದನೆ ಮಾಡುವಂಥದ್ದು ಎರಡು ರೀತಿಯಿಂದ ಆ ದಿವಸಗಳಲ್ಲಿ. ಸುಳ್ಳು ಪ್ರವಾದಿಗಳು ಹೊಟ್ಟೆ ಪಾಡಿಗಾಗಿ ಪ್ರವಾದನೆ ಹೇಳ್ತಿದ್ರು. ನಿಜ ಪ್ರವಾದಿಗಳು ದೇವರು ಹೇಳಿದ ಪ್ರಕಾರ ನುಡಿತಿದ್ರು ಅಷ್ಟೆ. ಆದರೆ ಬೇತೇಲಿನಲ್ಲಿ ಇನ್ನೂ ಪ್ರವಾದನೆ ಮಾಡಬೇಡ ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಹೇಳಿದ್ದಕ್ಕೆ ನಮ್ಮ ಆಮೋಸನು ಏನಂತ ಉತ್ತರ ಕೊಟ್ಟಿರ್ಬೋದು ನೋಡೋಣ ಬನ್ನಿರಿ. 7ನೇ ಅಧ್ಯಾಯ 14ನೇ ವಚನ ಆಮೋಸ್ ಗ್ರಂಥ. ನನಗಿದು ಇಷ್ಟ. ಯಾಕಂತ ಹೇಳಿದರೆ ಅದು ಹೇಳ್ತೀನಿ. ಆಮೋಸನು ನಾನು ಪ್ರವಾದಿ ಅಲ್ಲ. ಮೊದಲನೇದು ಪ್ರವಾದನೆಯಲ್ಲಿ ಮಾಡಬೇಡ ಅಂತ ಹೇಳಿದ್ದಕ್ಕೆ ಮೊದಲನೇದು ನಾನು ಪ್ರವಾದಿ ಅಲ್ಲ. ಐ ಆಮ್ ನಾಟ್ ಎ ಪ್ರಾಫೆಟ್. ಎರಡನೇದು ಪ್ರವಾದಿ ಮಂಡಳಿಗೆ ಸೇರಿದವನೂ ಅಲ್ಲ. ಐ ಆಮ್ ನಾಟ್ ಎ ಮೆಂಬರ್ ಆಫ್ ದಿ ಪ್ರಾಫಿಟ್ಸ್. ಪ್ರವಾದಿ ಮಂಡಳಿಗೆ ಸೇರಿದವನೂ ಅಲ್ಲ. ನಾನು ಗೊಲ್ಲನು, ನಾನು ಕುರ್ಬಾನ್, ಅತ್ತಿ ಹಣ್ಣು ಕೀಳುವವನು. ಎರಡು ಕೆಲಸ ಮಾಡ್ತಾ ಇದ್ನಂತೆ. ಆ ಹಣ್ಣು ಕೀಳೋ ಕೆಲಸ, ಗೊಲ್ಲನಾಗಿ ಕುರಿ ಮೇಯಿಸುವಂಥ ಕೆಲಸ. ಆದರೆ ಯೆಹೋವನು ನನ್ನನ್ನು ಮಂದೆ ಕಾಯುವುದರಿಂದ ತಪ್ಪಿಸಿ ನೀನು ಹೋಗಿ ನನ್ನ ಜನರಾದ ಇಸ್ರಾಯೇಲರಿಗೆ ಪ್ರವಾದನೆ ಮಾಡು ಎಂದು ನನಗೆ ಅಪ್ಪಣೆ ಕೊಟ್ಟನಷ್ಟೇ. ನಾನು ಪ್ರವಾದಿನೂ ಅಲ್ಲ. ನಾನು ಪ್ರವಾದನೆ ಯಾವ ರೀತಿಯಾಗಿ ಸಮುವೇಲನು ಪ್ರವಾದಿ ಮಂಡಳಿ ನಡೆಸಿದಾರಲ್ಲ ಆ ಒಂದು ಬೈಬಲ್ ಕಾಲೇಜ್ ಸೇರಿದಂಥವನು ಅಲ್ಲ. ಆದರೆ ದೇವರು ನನಗೆ ಹೋಗಿ ಪ್ರವಾದನೆ ಹೇಳು ಅಂತ ಹೇಳ್ದ. ಆ ರೀತಿಯಾಗಿ ಹೇಳಿದ್ದಕ್ಕೆ ನಾನು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. ಇದು ನನಗೆ ಯಾಕೆ ಇಷ್ಟ ಅಂದರೆ, ಅನೇಕ ಸಾರಿ ನಾನು ನನ್ನ ವಿಷಯದಲ್ಲಿ ಯೋಚನೆ ಮಾಡಿಕೊಳ್ಳುವಾಗ ದೇವರು ನನ್ನನ್ನು ಕರೆ ಕೊಟ್ಟು ಪ್ರವಾದನೆ ಅಥವಾ ಬೋಧನೆ ಅಥವಾ ಯಾವುದೇ ಸೇವೆಗೆ ಕರೆದಿರಬೇಕು ಎಂಬುದಾಗಿ ನಾನು ಹೇಳ್ಕೊಡಲ್ಲ. ಆದರೆ ನನಗೊಂದು ಭಾರ ಇದೆ. ಆಮೋಸ್ ಅಂದರೆ ಭಾರ. ನನಗೊಂದು ಭಾರ, ದೇವರ ವಾಕ್ಯ ಸಾರಬೇಕು. ಆದ ಕಾರಣ ಆ ರೀತಿಯಾಗಿ ಮಾಡುವಂಥ ಸೇವೆ, ಆಮೋಸ್ನ ಸೇವೆ ನೋಡಿದಾಗ ನನಗೆ ಖುಷಿ ಆಗ್ತದೆ, ಸಂತೋಷವಾಗ್ತದೆ. ಸರಿ, ಕಡೆಗೆ ಇವನು ಈ ಯಾಜಕನು ಆ ರೀತಿಯಾಗಿ ಹೇಳಿದ್ದರಿಂದ, ನಿಜ ಪ್ರವಾದಿಯನ್ನು, ದೇವರು ಕಳಿಸಿದ ವ್ಯಕ್ತಿಯನ್ನು ಗದರಿಸಿದ್ದರಿಂದ, ಎದುರಿಸಿದ್ದರಿಂದ, ವಿರೋಧಿಸಿದ್ದರಿಂದ ಏನಾಗ್ತದೆ? ಇಸ್ರಾಯೇಲಿಗೆ ವಿರುದ್ಧವಾಗಿ ಪ್ರವಾದನೆ ಮಾಡಬೇಡ ಅಂತ ನೀನು ಹೇಳಿದ ಕಾರಣ ನಿನಗೆ ಶಿಕ್ಷೆ ಅಂಥೇಳಿ ಅವನಿಗೆ ಭಾಳ ಶಿಕ್ಷೆ, ದೊಡ್ಡ ಶಿಕ್ಷೆ ಅವನಿಗೆ ಆಗ್ತದೆ. ಆನಂತರ ಅವನು ಕುಟುಂಬ ಸಮೇತವಾಗಿ ಹಾನಿಗೆ ಒಳಪಡ್ತಾನೆ, ಯಾಜಕನಾದ ಅಮಚ್ಯನು. ಆದ ಕಾರಣ ನಾವು ನಿಜ ಸೇವಕರನ್ನು ಗುರುತಿಸಿ ಅದನ್ನು ನಾವು ಸ್ವೀಕಾರ ಮಾಡತಕ್ಕದ್ದು, ಅದನ್ನು ಎದುರಿಸಬಾರದು ಎಂಬ ಪಾಠ ನಾವು ಕಲಿತೇವೆ. ಯಾಕಂದರೆ ಆಮೋಸನು ಪ್ರಾರ್ಥನೆಯ ಮನುಷ್ಯನಾಗಿದ್ದನು. ಅವನು ಪ್ರಾರ್ಥನೆಯಿಂದ ನ್ಯಾಯ ತೀರ್ಪು ಬಾರದೆ ದೇವರು ಮರುಗಿ ದರ್ಶನವನ್ನು ನೆರವೇರಿಸದೆ ಮಾಡಿದ್ದು ನೆನಪು ಮಾಡಿಕೊಳ್ಳೋಣ. ಆಮೋಸ್ ಗ್ರಂಥ 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.